ಆತ್ಮೀಯರೆಲ್ಲರಿಗೂ ನಮಸ್ಕಾರ. ನಾವು ಇಂದು ತಮಿಳುನಾಡಿನ ಸೇಲಂ ಜಿಲ್ಲೆಗೆ ಬಂದಿದ್ದೇವೆ. ಸೇಲಂ ಜಿಲ್ಲೆಯ ಗ್ರಾಮೀಣ ಭಾಗದಲ್ಲಿ ನಮಗೆ ಹಲವಾರು ವಿಶೇಷತೆಗಳನ್ನು ಕಾಣಬಹುದು. ಅದರಲ್ಲಿ ಗ್ರಾಮೀಣ ಭಾಗದ ಹಳ್ಳಿಗಳ ಹೊರಭಾಗದಲ್ಲಿ ನಮಗೆ ದೈತ್ಯವಾಗಿರ್ತಕ್ಕಂತಹ ಮೂರ್ತಿಗಳು ಕಾಣುತ್ತವೆ. ಈ ಮೂರ್ತಿಗಳನ್ನು ಅವರು ಗ್ರಾಮ ದೇವತೆ ಎಂದು ಪೂಜಿಸುತ್ತಾರೆ. ಇದರಲ್ಲಿ ವಿಶೇಷವಾಗಿ ಮುನಿಯಪ್ಪ ಹಾಗೂ ಕಂದಸ್ವಾಮಿ ಮತ್ತು ಇನ್ನುಳಿದ ಹಲವು ಜನ ಶಿಷ್ಯಂದಿರ ಒಂದು ಮೂರ್ತಿಗಳನ್ನು ನಾವು ಕಾಣಬಹುದು. ಹಾಗಾದರೆ ಬನ್ನಿ, ಈ ಮೂರ್ತಿಗಳು ಯಾವ್ಯಾವು, ಅವುಗಳ ಹಿನ್ನೆಲೆಯೇನು, ಅವುಗಳ ಇತಿಹಾಸವೇನು ಎಂದು ಅರಿಯುವ ಸಣ್ಣ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡೋಣ. ಭಾರತದ ಗ್ರಾಮೀಣ ಸಂಸ್ಕೃತಿಯಲ್ಲಿ ಗ್ರಾಮ ದೇವತೆಗಳ ಆರಾಧನೆ ಅತ್ಯಂತ ಮಹತ್ವದಾಗಿದೆ. ಅದರಲ್ಲೂ ದಕ್ಷಿಣ ಭಾರತದ ತಮಿಳುನಾಡಿನ ಪ್ರತಿಯೊಂದು ಹಳ್ಳಿಗೂ ತನ್ನದೇ ಆದ ಗ್ರಾಮ ರಕ್ಷಕ ದೇವರಿದ್ದಾರೆ. ಇಲ್ಲಿ ಮುನಿದೇವರ ಜೊತೆಗೆ ಅಯ್ಯನಾರ್, ಕರಪುಸ್ವಾಮಿ, ಮಾರಿಯಮ್ಮ ಸೇರಿದಂತೆ ಹಲವು ಗ್ರಾಮ ರಕ್ಷಕ ದೇವರುಗಳನ್ನು ಪೂಜಿಸುತ್ತಾರೆ. ಮುನಿದೇವರುಗಳು ಸಾಮಾನ್ಯವಾಗಿ ಸಿದ್ಧರು, ಋಷಿಗಳು ಅಥವಾ ಶಿವನ ಗಣಗಳು ಎಂದು ಜನಪದ ನಂಬಿಕೆಯಾಗಿದೆ. ಬಹುತೇಕ ಗ್ರಾಮಗಳಲ್ಲಿ 3ರಿಂದ ಹಿಡಿದು 21 ಮುನಿದೇವರುಗಳನ್ನು ಒಟ್ಟಿಗೆ ಪೂಜಿಸುವ ಪದ್ಧತಿ ಇದೆ. ಜನರು ಮುನಿದೇವರುಗಳನ್ನು ಮುನಿಯಪ್ಪ ಎಂದು ಕರೆಯುತ್ತಾರೆ. ಸಾಮಾನ್ಯವಾಗಿ ಮುನಿ ಪ್ಲಸ್ ಅಪ್ಪ ಎಂಬುದು ಸೇರಿ ಮುನಿಯಪ್ಪ ಆಗಿದೆ. ಮುನಿ ಎಂದರೆ ಋಷಿ ಅಥವಾ ತಪಸ್ವಿ, ಅಪ್ಪ ಎಂದರೆ ತಂದೆ ಅಥವಾ ರಕ್ಷಕ ಎಂದಾಗುತ್ತದೆ. ಹೀಗಾಗಿ ಮುನಿಯಪ್ಪನನ್ನು ಗ್ರಾಮ ಕಾಪಾಡುವ ತಪಸ್ವಿ ದೇವರು ಎಂದು ನಂಬಲಾಗುತ್ತದೆ. ಜನಪದ ಪುರಾಣದ ಪ್ರಕಾರ ಜನರು ಕಾಡು ಪ್ರಾಣಿ, ದುಷ್ಟ ಆತ್ಮಗಳು, ರೋಗ ರುಜಿನಿ, ಅತಿವೃಷ್ಟಿ ಅನಾವೃಷ್ಟಿ ಹಾಗೂ ಶತ್ರುಗಳಿಂದ ಬಾಧಿತರಾದಾಗ ಶಿವನನ್ನು ಪ್ರಾರ್ಥಿಸಿ ರಕ್ಷಣೆ ಕೇಳಿದರು. ಮುನಿಯಪ್ಪ ಅಥವಾ ಮುನಿದೇವರ ರೂಪ ವೈಶಿಷ್ಟ್ಯಗಳನ್ನು ನೋಡಿದಾಗ ಉಗ್ರ ಮುಖಭಾವ, ದೊಡ್ಡದಾದ ಕಣ್ಣು, ದೊಡ್ಡದಾದ ಮೀಸೆ, ಮುಖದಲ್ಲಿ ಕೋಪ, ಬಲಿಷ್ಠ ದೇಹ. ಮುನಿ ಎಂದರೂ ಕೇವಲ ತಪಸ್ವಿಯ ರೂಪದಲ್ಲಿಲ್ಲ, ಯೋಧನಂತೆ ಕಾಣುತ್ತಾನೆ. ಕೈಯಲ್ಲಿ ಕತ್ತಿ, ದಂಡ, ತ್ರಿಶೂಲ ಕಂಡುಬರುತ್ತವೆ. ಕೆಲವು ದೇವಾಲಯಗಳಲ್ಲಿ ಮುನಿಯಪ್ಪನು ಕುದುರೆಯ ಮೇಲೆ ಕುಳಿತಿರುತ್ತಾನೆ. ಕೆಲವು ದೇವಾಲಯಗಳಲ್ಲಿ ನಿಂತಿರುವ ರೂಪ, ಕುಳಿತಿರುವ ರೂಪ ಅನ್ನು ಕಾಣಬಹುದು. ಭಕ್ತರ ಬೇಡಿಕೆಯನ್ನು ಕೇಳಿ ಶಿವನು ತನ್ನ ತಪಸ್ಸಿನ ಶಕ್ತಿಯಿಂದ 21 ಯೋಧ ಋಷಿಗಳನ್ನು ಸೃಷ್ಟಿಸಿದನು. ಸುಮಾರು 21 ಮುನಿಗಳಿದ್ದು ಅವರಲ್ಲಿ ಮಹಾಮುನಿ, ಶಾಂತಮುನಿ, ರಾಜಮುನಿ, ವೀರಕರ್ಣ ಮುನಿ, ಸಂತಾನ ಮುನಿ, ವಾಮುನಿ, ಸೆಮ್ಮುನಿ, ಪೆಚ್ಚುಮುನಿ, ನೊಂಡಿಮುನಿ, ಪಟೇರ್ ಮುನಿ, ಪಾಳಮುನಿ, ಸುದಲೈ ಮುನಿ, ಆಂಡಿ ಮುನಿ, ಸಂಗಲಿ ಮುನಿ, ಚಿನ್ನಮುನಿ, ಪೆರಿಯ ಮುನಿ, ಉತ್ಪಾಂಡಿರಾಯನ್, ಕವಸಿಯಪ್ಪನ್, ನಲ್ಲಯ್ಯನ್, ಮೇಥಯನ್, ಕರಪುಸ್ವಾಮಿ ಹೀಗೆ 21 ಜನ ಮುನಿಗಳಿದ್ದಾರೆ. ಇವರು ಶಾಂತಿ ಮತ್ತು ಸಮಾಧಾನ, ನ್ಯಾಯ, ಸಂತಾನ ಲಾಭ, ಗರ್ಭಿಣಿ ಮತ್ತು ಮಕ್ಕಳ ರಕ್ಷಣೆ, ಪಶು ಸಂಪತ್ತು ಅಭಿವೃದ್ಧಿ, ಆರೋಗ್ಯ, ಕೃಷಿ, ದುಷ್ಟ ಆತ್ಮಗಳ ನಿವಾರಣೆ, ಯುದ್ಧಗಳಿಂದ ರಕ್ಷಣೆ, ಅತಿವೃಷ್ಟಿ ಅನಾವೃಷ್ಟಿ ತಡೆ, ಮಾರಕ ರೋಗಗಳನ್ನು ನಿವಾರಿಸುತ್ತಾರೆ ಎಂಬ ಜನಪದ ನಂಬಿಕೆ ಇದೆ. ಹಲವಾರು ಹಳ್ಳಿಗಳಲ್ಲಿ ವರ್ಷಕ್ಕೊಮ್ಮೆ ತಪ್ಪದೆ ಮುನಿದೇವರ ಜಾತ್ರೆ ನಡೆಯುತ್ತದೆ. ಈ ಸಂದರ್ಭದಲ್ಲಿ ಭಕ್ತರು ದೊಡ್ಡ ಪ್ರಮಾಣದಲ್ಲಿ ಸೇರಿ ವಿಶೇಷ ಪೂಜೆಗಳು, ಆಚರಣೆಗಳು, ಜನಪದ ನೃತ್ಯ, ಡಪ್ಪು ಕುಣಿತ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳ ಮುಖಾಂತರ ಗ್ರಾಮೋತ್ಸವದ ವಾತಾವರಣ ಸೃಷ್ಟಿಯಾಗುತ್ತದೆ. ಭಕ್ತರು ತಮ್ಮ ಮನೋಭಿಲಾಷೆಗಳು ಈಡೇರಿದ ನಂತರ ದೇವರಿಗೆ ಎರ್ರಾಕೂಟ ಕುದುರೆಗಳನ್ನು, ತ್ರಿಶೂಲಗಳನ್ನು, ಪೊಂಗಲ್ ನೈವೇದ್ಯದ ಜೊತೆಗೆ ವಿಶೇಷ ಪೂಜೆ ಆಚರಣೆಗಳನ್ನು ನಡೆಸುತ್ತಾರೆ. ಎರ್ರಾಕೂಟ ಕುದುರೆಗಳು ವಿಶೇಷವಾಗಿ ಗ್ರಾಮ ರಕ್ಷಣೆಯ ಸಂಕೇತವೆಂದು ನಂಬಲಾಗುತ್ತದೆ. ದೇವರು ಆ ಕುದುರೆಯ ಮೇಲೆ ಸವಾರಿ ಮಾಡಿ ಗ್ರಾಮವನ್ನು ಕಾಪಾಡುತ್ತಾನೆ ಎಂಬ ನಂಬಿಕೆ ಇಂದಿಗೂ
ಪ್ರಚಲಿತದಲ್ಲಿದೆ. ಗ್ರಾಮೀಣ ಸಮಾಜದಲ್ಲಿ ಮುನಿಯಪ್ಪನ ಆರಾಧನೆ ಕೃಷಿಯೊಂದಿಗೂ ಕೂಡ ಜೋಡಿಕೊಂಡಿದೆ. ಉತ್ತಮ ಮಳೆ, ಬೆಳೆ, ಪಶು ಪಕ್ಷಿಗಳ ಆರೋಗ್ಯ ಮತ್ತು ಜನರ ಸುಖ ಶಾಂತಿಗಾಗಿ ಮುನಿದೇವರನ್ನು ಪ್ರಾರ್ಥಿಸುತ್ತಾರೆ. ಗ್ರಾಮದಲ್ಲಿ ಯಾವುದೇ ದೊಡ್ಡ ಹಬ್ಬ ಅಥವಾ ಜಾತ್ರೆ ನಡೆಯುವ ಮೊದಲು ಮುನಿದೇವರಿಗೆ ಪೂಜೆ ಸಲ್ಲಿಸುವುದು ಸಾಮಾನ್ಯ ಸಂಪ್ರದಾಯವಾಗಿದೆ. ವಿಶೇಷವಾಗಿ ಪಶ್ಚಿಮ ಮತ್ತು ದಕ್ಷಿಣ ತಮಿಳುನಾಡಿನಲ್ಲಿ ಹೆಚ್ಚಿರುವ ಮುನಿಯಪ್ಪನ ದೇವಾಲಯಗಳು ಸೇಲಂ, ಈರೋಡ್, ನಾಮಕ್ಕಲ್, ಧರ್ಮಪುರಿ, ಕೃಷ್ಣಗಿರಿ, ಮಧುರೈ ಸೇರಿದಂತೆ ಹಲವಾರು ಜಿಲ್ಲೆಗಳಲ್ಲಿ ಕಂಡುಬರುತ್ತವೆ. ಹಾಗೂ ಈ ಎಲ್ಲ ದೇವಸ್ಥಾನಗಳನ್ನು ಸ್ಥಳೀಯರು ಹಾಗೂ ಗ್ರಾಮಸ್ಥರು ಸೇರಿ ನಿರ್ಮಿಸಿದ್ದಾರೆ ಎಂಬುದು ವಿಶೇಷ. ಬಹುತೇಕ ಮುನಿದೇವರ ದೇವಸ್ಥಾನಗಳು ಗ್ರಾಮದ ಅಂಚಿನಲ್ಲಿ ಅಥವಾ ತೋಪುಗಳಲ್ಲಿ ಕಂಡುಬರುತ್ತವೆ. ಈ ತೋಪುಗಳನ್ನು ಪವಿತ್ರವೆಂದು ಪರಿಗಣಿಸಿ ಇಲ್ಲಿ ಮರ ಕಡಿಯುವುದು, ಕೊಂಬೆಗಳನ್ನು ಕೀಳುವುದು ಅಥವಾ ಅಶುದ್ಧತೆಯನ್ನು ಮಾಡುವುದು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಅದರ ಪರಿಣಾಮವಾಗಿ ಈ ತೋಪುಗಳಲ್ಲಿ ಹಲವಾರು ಔಷಧಿ ಸಸ್ಯಗಳು ಹಾಗೂ ಅಪರೂಪದ ಸಸ್ಯಗಳು ಇನ್ನೂ ಸಂರಕ್ಷಿತವಾಗಿವೆ. ಈ ತೋಪುಗಳನ್ನು ತಮಿಳಿನಲ್ಲಿ ಕೋವಿಲ್ ಕಾಡು, ಸಾಮಿ ತೋಪು, ಸಾಮಿ ಸೊಲೆ ಎಂದು ಕರೆಯಲಾಗುತ್ತದೆ. ತಮಿಳುನಾಡಿನ ಗ್ರಾಮೀಣ ಸಂಸ್ಕೃತಿಯಲ್ಲಿ ಮುನಿಯಪ್ಪನ ಆರಾಧನೆ ಕೇವಲ ಧಾರ್ಮಿಕ ನಂಬಿಕೆ ಮಾತ್ರವಲ್ಲ, ಅದು ಗ್ರಾಮ ಜನರ ಐಕ್ಯತೆ, ಪ್ರಕೃತಿಯ ಸಂರಕ್ಷಣೆ ಮತ್ತು ಸಂಸ್ಕೃತಿ ಪರಂಪರೆಯನ್ನು ಉಳಿಸುವ ಪ್ರಮುಖ ಭಾಗವಾಗಿದೆ. ಇಂದಿಗೂ ಸಾವಿರಾರು ಹಳ್ಳಿಗಳಲ್ಲಿ ಜನರು ಮುನಿಯಪ್ಪನನ್ನು ತಮ್ಮ ಗ್ರಾಮದ ರಕ್ಷಕ ದೇವರಾಗಿ ಪೂಜಿಸುತ್ತಾರೆ.